ಸುವರ್ಣಗಡ್ಡೆ ಇದನ್ನು ತಿನ್ನೋದ್ರಿಂದ ದೇಹದ ತೂಕ ಇಳಿಸಲು ತುಂಬ ಸಹಕಾರಿ. ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟನ ನಿಯಂತ್ರಣ ಮಾಡುತ್ತೆ. ಮಲಬದ್ಧತೆ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮೂಲವ್ಯಾಧಿ ತಡೆಯಲು ಕೂಡ ಪೂರಕವಾಗಿದೆ. ರಕ್ತ ಹೆಪ್ಪುಗಟ್ಟೋದನ್ನು ನಿಯಂತ್ರಣ ಮಾಡುತ್ತೆ. ಫ್ಯಾನ್ಸಿ ಫುಡ್ ಕಡೆ ಗಮನ ಹರಿಸೋದು ಬಿಟ್ಟು ಈ ಥರ ಹೆಲ್ದಿ ಫುಡ್ ಕಡೆ ಗಮನ ಹರಿಸಿದ್ರೆ ಆರೋಗ್ಯನೂ ತುಂಬ ಚೆನ್ನಾಗಿ ಇಟ್ಕೋಬೋದು. ಆಸ್ಪತ್ರೆಗೆ ಹೋಗೋದು, ಮೆಡಿಸಿನ್ ತೊಗೊಳ್ಳೋದು ಅದರದ್ದು ಸಮಸ್ಯೆನೂ ತಪ್ಪತ್ತೆ. ಸೊ ಆದಷ್ಟು ಹೆಲ್ದಿಯಾಗಿರೋಕ್ಕೆ ಟ್ರೈ ಮಾಡಿ. ಬೆಲ್ಲದೊಂದಿಗೆ ತುಪ್ಪ ಸೇರಿಸಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ದೇಹದ ಕಲ್ಮಶಗಳನ್ನು ನಿವಾರಿಸೋಕ್ಕೆ ನೆರವಾಗತ್ತೆ. ಚರ್ಮ, ಕೂದಲು ಮತ್ತು ಉಗುರುಗಳನ್ನು ಆರೋಗ್ಯವಾಗಿ ಇಡಲು ಕೂಡ ಸಹಾಯ ಮಾಡುತ್ತೆ. ರಕ್ತಹೀನತೆ ಸಮಸ್ಯೆ ಏನಾದರೂ ಇದ್ದರೆ ಅದು ನಿವಾರಣೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮಾನಸಿಕವಾಗಿ ಸದೃಢರಾಗ್ತೀವಿ ಈ ರೀತಿ ತಿನ್ನೋದ್ರಿಂದ. ರಸದೂತಗಳ ಅಸಮತೋಲನವನ್ನು ಸರಿಪಡಿಸ್ಬೋದು. ಸ್ವೀಟ್ ಅಂದರೆ ಯಾರ್ಯಾರಿಗೆ ಇಷ್ಟ ಇರುತ್ತೆ ಅವರು ಸಕ್ಕರೆ ಇರೋ ಐಟಮ್ಸ್ನ ತಿನ್ನೋದು ಬಿಟ್ಬಿಟ್ಟು ಈ ಥರ ಬೆಲ್ಲ, ತುಪ್ಪ ಸೇವಿಸಿದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವು ಸ್ವೀಟ್ ತಿಂದಿದ್ದೀರಾ ಅನ್ನೋ ಸಮಾಧಾನವೂ ಸಿಗತ್ತೆ. ಸ್ಪ್ರಿಂಗ್ ಆನಿಯನ್ ಇದು ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಕಡಿಮೆ ಮಾಡಿ ರಕ್ತಹೀನತೆ ನಿಯಂತ್ರಣಕ್ಕೆ ಬರೋ ಥರ ಹೆಲ್ಪ್ ಮಾಡುತ್ತೆ. ಹಸಿ ಕಾಂಡಗಳ ರಸ ತೆಗೆದು ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪ ಕಲಸಿ ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸ್ಪ್ರಿಂಗ್ ಆನಿಯನ್ನಲ್ಲಿ ಪೆಕ್ಟಿನ್ ಅನ್ನೋ ಪದಾರ್ಥ ಇರುತ್ತೆ. ಅದು ಕ್ಯಾನ್ಸರ್ ಬರದಂತೆ ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಪೈಲ್ಸ್ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಅಂಥವರು ಮೊಸರಿನಲ್ಲಿ ಈ ಸ್ಪ್ರಿಂಗ್ ಈರುಳ್ಳಿನ ಹಾಕಿ ಹಸಿಯಾಗಿ ತಿಂದರೆ ಒಳ್ಳೆಯದು. ಇದರಿಂದ ಪೈಲ್ಸ್ನಿಂದ ಬರುವ ನೋವು, ಊತ ಕಡಿಮೆ ಆಗುತ್ತೆ. ಬೆಲ್ಲದ ಹಣ್ಣು ಇದನ್ನು ತಿನ್ನೋದ್ರಿಂದ ಮಲಬದ್ಧತೆನ ತಡಿಬೋದು. ಜ್ವರ ಮತ್ತು ಗಂಟ್ಲು ನೋವು ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹೃದಯಾಘಾತದ ಅಪಾಯನ ಕಡಿಮೆ ಮಾಡುತ್ತೆ. ಕಿಡ್ನಿಲಿರೋ ಕಲ್ಲುಗಳನ್ನು ಕರಗಿಸುತ್ತೆ. ಅಸ್ತಮ ದೂರ ಆಗುತ್ತೆ. ಅಸಿಡಿಟಿ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಮಧುಮೇಹ ರೋಗ ಇದ್ದರೆ ಅದು ಕೂಡ ದೂರ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೇ ರೀತಿಯ ತರಕಾರಿ ಅಥವಾ ಹಣ್ಣುಗಳ ಮೇಲೆ ಡಿಪೆಂಡ್ ಆಗಬೇಡಿ. ಎಲ್ಲ ಥರದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಿ. ಹೆಸರು ಕಾಳು ಇದನ್ನು ತಿನ್ನೋದ್ರಿಂದ ರಕ್ತ ಕಣಗಳನ್ನು ಹೆಚ್ಚು ಮಾಡ್ಕೋಬೋದು. ಹೃದಯದ ಆರೋಗ್ಯಕ್ಕೆ ತುಂಬ ಉತ್ತಮ. ಮೂಳೆಗಳು ಬಲಗೊಳಿಸೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ತೂಕ ಏನಾದರೂ ಇಳಿಸ್ಬೇಕು ಅನ್ನೋರು ಇದನ್ನು ತಿಂದರೆ ನಿಮ್ಮ ತೂಕ ಬೇಗ ಇಳಿಯುತ್ತೆ. ರಕ್ತದೊತ್ತಡನ ಕಡಿಮೆ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾರ್ಮೋನ್ಗಳ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ದೂರ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹುಣಸೆ ಹಣ್ಣು ಇದು ಯಾರಿಗಿಷ್ಟ ಇಲ್ಲ ಹೇಳಿ. ಅದರ ಹೆಸರು ಕೇಳಿದ್ರೇ ನಮಗೆ ತಿನ್ನಬೇಕು ಅನಿಸುತ್ತೆ. ಇದನ್ನು ತಿನ್ನೋದ್ರಿಂದ ಗಂಟ್ಲು ನೋವು ಮತ್ತು ಗಂಟ್ಲಲ್ಲಿ ಏನಾದರೂ ಹುಣ್ಣಾಗಿದ್ದರೆ ಅದನ್ನು ನಿವಾರಣೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾನ್ಸರನ್ನು ತಡೆಯೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸಂದು ನೋವು, ಮೊಣಕಾಲು ನೋವು ನಿಯಂತ್ರಣ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೂ ಕೂಡ ಸಹಕಾರಿಯಾಗಿದೆ. ತೂಕ ಕಡಿಮೆಗೊಳಿಸೋಕ್ಕೂ ಸಹಕಾರಿಯಾಗಿದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹಂಗಂತ ಹೇಳಿ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಆ ರೀತಿ ತಿಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಎಟ್ ದಿ ಎಂಡ್ ಯಾವುದೇ ಆಗಿರಲಿ ಲಿಮಿಟಲ್ಲಿ ತಿಂದರೆ ಅದರಿಂದ ನಮಗೆ ಅಡ್ವಾಂಟೇಜಸ್ಸೇ ಸಿಗೋದು. ತುಂಬ ಒಳ್ಳೆಯದು ಅಂದ್ಬಿಟ್ಟು ಅತಿಯಾಗಿ ತಿಂದರೆ ಅದು ನಮಗೆ ವಿಷನೇ ಆಗೋದು. ಪಿಯರ್ಸ್ ಹಣ್ಣಿನ ಉಪಯೋಗಗಳು. ಈ ಹಣ್ಣು ತಿನ್ನೋದ್ರಿಂದ ತೂಕ ಇಳಿಸ್ಕೊಳ್ಳೋಕ್ಕೆ ನೆರವಾಗುತ್ತೆ. ಕ್ಯಾನ್ಸರನ್ನು ತಡೆಗಟ್ಟೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಉತ್ತಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗತ್ತೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡುತ್ತೆ. ಹೃದಯ ಸಂಬಂಧಿ ಸಮಸ್ಯೆ ಏನಾದರೂ ಇದ್ದರೆ ದೂರ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ರಕ್ತ ಸಂಚಾರವನ್ನು ಸುಗಮಗೊಳಿಸುತ್ತೆ. ಈರುಳ್ಳಿಯ ಪ್ರಯೋಜನಗಳು. ಇದು ನೆಗಡಿ, ಕೆಮ್ಮು ಮತ್ತು ಕಫ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೀರ್ಣ ಶಕ್ತಿನ ಹೆಚ್ಚು ಮಾಡುತ್ತೆ. ಹೊಟ್ಟೆ ನೋವು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೂಲವ್ಯಾಧಿನ ಗುಣಪಡಿಸೋಕ್ಕೆ ಸಹಕಾರಿ. ರಕ್ತದಲ್ಲಿ ಸಕ್ಕರೆ ಪ್ರಮಾಣನ ಉತ್ತೇಜಿಸುತ್ತೆ. ಹೃದಯ ಆರೋಗ್ಯ ಸುಧಾರಿಸುತ್ತೆ. ಮೂಳೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈರುಳ್ಳಿ ತಿಂದರೆ ಬಾಯಿಂದ ದುರ್ವಾಸನೆ ಬರುತ್ತೆ ಅಂತ ತುಂಬ ಜನ ತಿನ್ನಲ್ಲ. ಬಟ್ ಈರುಳ್ಳಿಯಿಂದ ಇಷ್ಟೆಲ್ಲ ಉಪಯೋಗಗಳಿದ್ದಾಗ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅನಿಸತ್ತೆ. ಬೆಂಡೆಕಾಯಿಯ ಉಪಯೋಗಗಳು. ಬೆಂಡೆಕಾಯಿ ಕಿಡ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ದರೆ ಅದು ದೂರ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದೃಷ್ಟಿದೋಷ ನಿವಾರಣೆ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿನ ಇಮ್ಯುನಿಟಿ ಪವರ್ ಹೆಚ್ಚು ಮಾಡುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತೆ.
ಅಸ್ತಮವನ್ನು ಕಡಿಮೆ ಮಾಡುತ್ತೆ, ದೇಹದಲ್ಲಿನ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡೋಕ್ಕೂ ಕೂಡ ಸಹಕಾರಿಯಾಗಿದೆ, ಮಧುಮೇಹವನ್ನು ನಿಯಂತ್ರಣ ಮಾಡುತ್ತೆ. ಹೆಲ್ದಿ ಫುಡ್ ಇಂಟೇಕ್ ಜಾಸ್ತಿ ಮಾಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಬೆಳ್ಳುಳ್ಳಿಯ ಪ್ರಯೋಜನಗಳು: ಇದು ಚರ್ಮದ ಕಾಯಿಲೆನ ಕಡಿಮೆ ಮಾಡುತ್ತೆ, ರಕ್ತದೊತ್ತಡನ ನಿಯಂತ್ರಣ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಹೃದಯನ ರಕ್ಷಿಸುತ್ತೆ, ಅಲರ್ಜಿ ಏನಾದರೂ ಇದ್ದರೆ ಅದನ್ನು ಹೋಗ್ಲಾಡ್ಸೋಕ್ಕೂ ಕೂಡ ಸಹಾಯ ಮಾಡುತ್ತೆ. ನಿಮಗೇನಾದರೂ ಶೀತ ಇದ್ದರೆ ಬೆಳ್ಳುಳ್ಳಿ ತಿನ್ನಿ, ಅದು ನಿವಾರಣೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾಯಿಯ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡುತ್ತೆ, ತೂಕ ಇಳಿಸ್ಕೊಳ್ಳೋಕ್ಕೂ ಕೂಡ ಸಹಾಯ ಮಾಡುತ್ತೆ, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ, ಉಸಿರಾಟದ ಸಮಸ್ಯೆಗಳು ಏನಾದರೂ ಇದ್ದರೆ ಅದಕ್ಕೆ ಪರಿಹಾರ ಒದಗಿಸೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಕಲ್ಲುಪ್ಪು, ಇದನ್ನು ಯೂಸ್ ಮಾಡೋದ್ರಿಂದ ಏನಪ್ಪ ನಮಗೆ ಪ್ರಯೋಜನ ಅಂದರೆ, ಶ್ವಾಸಕೋಶದ ತೊಂದರೆ ಏನಾದರೂ ಇದ್ದರೆ ಅದನ್ನು ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳನ್ನು ದೂರ ಮಾಡುತ್ತೆ, ಹೊಟ್ಟೆಯಲ್ಲಿ ಬೆಳೆದ ಜಂತು ಹುಳುಗಳನ್ನು ನಿವಾರಣೆ ಮಾಡೋಕ್ಕೂ ಕೂಡ ಕಲ್ಲುಪ್ಪು ಸಹಕಾರಿ. ನಿಯಮಿತ ಸೇವನೆಯಿಂದ ದೇಹದ ತೂಕನ ನಿಯಂತ್ರಣ ಮಾಡ್ಬೋದು. ಬೆಳಗ್ಗೆ 1 ಚಮಚ ಕಲ್ಲುಪ್ಪು ಕರಗಿಸಿದ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಒಣ ಕೆಮ್ಮು, ಗಂಟಲ ನೋವು ನಿವಾರಣೆ ಆಗುತ್ತೆ. ಪ್ರತಿನಿತ್ಯ ಕಲ್ಲುಪ್ಪನ್ನ ನೀರಿನಲ್ಲಿ ಕರಗಿಸಿ ಕುಡಿಯೋದ್ರಿಂದ ದೇಹದ ಮತ್ತು ಮಾನಸಿಕ ಒತ್ತಡನ ಕಡಿಮೆ ಮಾಡ್ಬೋದು. ಆಲಿವ ಹಣ್ಣು, ಇದನ್ನು ತಿನ್ನೋದ್ರಿಂದ ಉರಿಯೂತವನ್ನು ನಿವಾರಣೆ ಮಾಡುತ್ತೆ, ಮೂಳೆಗಳ ಆರೋಗ್ಯ ಸುಧಾರಿಸುತ್ತೆ, ಜೀರ್ಣಕ್ರಿಯೆನ ವೃದ್ಧಿ ಮಾಡುತ್ತೆ, ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡುತ್ತೆ, ಕೆಂಪು ರಕ್ತ ಕಣಗಳನ್ನು ವೃದ್ಧಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ, ಕ್ಯಾನ್ಸರನ್ನು ತಡೆಯೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಾವು ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣುವಂಥ ಹಣ್ಣುಗಳ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ಅದನ್ನು ಬಿಟ್ಟು ಕೂಡ ತುಂಬ ಡಿಫ್ರೆಂಟ್ ಆಗಿರೋ ಫ್ರೂಟ್ಸ್ ಸಿಗತ್ತೆ. ಎಲ್ಲದನ್ನು ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡಿ. ಸೀಸ್ನಲ್ ಫ್ರೂಟ್ಸ್ನ ಆ ಟೈಮಲ್ಲಿ ತಿನ್ನಿ. ನಿಮಗೆ ಯಾವಾಗ ಏನೇನು ಡಿಫ್ರೆಂಟ್ ಫ್ರೂಟ್ಸ್ಗಳು ಕಾಣಿಸುತ್ತೆ ಎಲ್ಲನೂ ಟ್ರೈ ಮಾಡಿ. ಹಸಿ ಕೊಬ್ಬರಿ ತಿನ್ನೋದ್ರಿಂದ ಶಕ್ತಿ ವೇಗವಾಗಿ ಸಿಗತ್ತೆ. ಗ್ಯಾಸ್, ಅಸಿಡಿಟಿ, ಅಜೀರ್ಣ, ಮಲಬದ್ಧತೆ ಸಮಸ್ಯೆಗೂ ಕೂಡ ಇದು ಉತ್ತಮ. ಮಧುಮೇಹ ನಿವಾರಣೆಗೆ ನಿತ್ಯ ಹಸಿ ಕೊಬ್ಬರಿ ತಿನ್ನಬೇಕು. ವಿವಿಧ ಕ್ಯಾನ್ಸರ್ಗಳ ವಿರುದ್ಧ ಹೋರಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋರು ಕೂಡ ಕೊಬ್ಬರಿ ತಿಂದರೆ ಒಳ್ಳೆಯದು. ಕಿಡ್ನಿ ಕಾರ್ಯ ಸುಧಾರಿಸಿ ಕೊಬ್ಬು ಕರಗಿಸೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಚರ್ಮ ಮತ್ತು ಕೂದಲಿನ ಆರೈಕೆಗೆ ಇದು ತುಂಬ ಉತ್ತಮವಾಗಿದೆ. ದಪ್ಪ ಮೆಣಸಿನಕಾಯಿ, ಇದನ್ನು ತಿನ್ನೋದ್ರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಣ ಮಾಡುತ್ತೆ, ಅದಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳನ್ನ ಸಹ ನಿವಾರಣೆ ಮಾಡುತ್ತೆ. ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳ ಜೀರ್ಣಕ್ರಿಯೆ ನಿಧಾನಗೊಳಿಸುತ್ತೆ, ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ ಚಟುವಟಿಕೆ ನೀಡುತ್ತೆ, ಕ್ಯಾಲೋರಿಗಳ ಕಡಿಮೆ ಇರೋದ್ರಿಂದ ಅದರಲ್ಲೂ ಮಧುಮೇಹಿಗಳಿಗೆ ಬೇಯಿಸಿದ ಕ್ಯಾಪ್ಸಿಕಮ್ಗಿಂತ ಕಚ್ಚಾ ಕ್ಯಾಪ್ಸಿಕಮ್ ಒಳ್ಳೆಯದು. ಮಜ್ಜಿಗೆ ಕುಡಿಯೋದ್ರಿಂದ ದೇಹನ ತಂಪಾಗಿಸುತ್ತೆ. ಮಜ್ಜಿಗೆ ಉತ್ತಮ ಜೀರ್ಣಕಾರಿ ದ್ರವ ಪದಾರ್ಥ. ಮಲಬದ್ಧತೆ, ಮೂಲವ್ಯಾಧಿ ನಿವಾರಣೆ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ತ್ವಚೆ ಕಾಂತಿನ ಹೆಚ್ಚು ಮಾಡುತ್ತೆ, ಅಗತ್ಯ ನೀರಿನಾಂಶನ ನೀಡುತ್ತೆ ದೇಹಕ್ಕೆ. ಅತಿಸಾರವನ್ನು ನಿಯಂತ್ರಣ ಮಾಡೋಕ್ಕೆ ಕೂಡ ಮಜ್ಜಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸಕ್ಕರೆ ರೋಗನ ನಿಯಂತ್ರಣ ಮಾಡೋಕ್ಕೆ ರೊಟ್ಟಿ ಸಹಕಾರಿಯಾಗಿದೆ. ನಾವು ಪ್ರತಿದಿನ ರೊಟ್ಟಿ ತಿನ್ನೋದ್ರಿಂದ ಹಲವು ಪ್ರಯೋಜನಗಳಿವೆ. ರೊಟ್ಟಿ, ರಾಗಿ, ಜೋಳ ಅಥವಾ ಅಕ್ಕಿ ಇವುಗಳಿಂದ ತಯಾರು ಮಾಡಿದ್ರಿಂದ ಇದರಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಶಕ್ತಿ ನೀಡ್ತವೆ. ಸಮತೂಕವನ್ನು ಬಯಸುವವರು ಪ್ರತಿನಿತ್ಯ ರೊಟ್ಟಿ ತಿನ್ನೋದು ತುಂಬ ಒಳ್ಳೆಯದು. ರೊಟ್ಟಿ ಹೊಟ್ಟೆ ತುಂಬೋದರ ಜೊತೆಗೆ ನಿಧಾನಕ್ಕೆ ಜೀರ್ಣ ಆಗೋದ್ರಿಂದ ದೇಹದಲ್ಲಿ ಸಕ್ಕರೆ ಅಂಶನ ನಿಯಂತ್ರಣ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿನಿತ್ಯ ರೊಟ್ಟಿ ತಿನ್ನೋದ್ರಿಂದ ಸಕ್ಕರೆ ರೋಗನ ನಿಯಂತ್ರಣ ಮಾಡ್ಬೋದು. ಮೆಂತ್ಯ ಕಾಳಿನ ಕಷಾಯದ ಪ್ರಯೋಜನಗಳು: ಬೆಲ್ಲ ಸೇರಿಸಿದ ಮೆಂತ್ಯ ಕಷಾಯ ಕುಡಿದ್ರೆ ನೆಗಡಿ, ಕೆಮ್ಮು, ಶೀತ ನಿವಾರಣೆ ಆಗುತ್ತೆ. ಮೆಂತ್ಯಕಾಳಿನ ಕಷಾಯದಿಂದ ಮಲಬದ್ಧತೆ ಹತೋಟಿಗೆ ಬರುತ್ತೆ. ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಸಕ್ಕರೆ ಬೆರೆಸಿದ ಮೆಂತ್ಯ ಕಷಾಯ ಕುಡಿದ್ರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಹೃದಯ ಸಂಬಂಧಿತ ಸಮಸ್ಯೆಗೆ ರಕ್ಷಣೆ ಜೊತೆಗೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶನ ನಿಯಂತ್ರಣದಲ್ಲಿಡೋಕ್ಕೆ ಈ ಮೆಂತ್ಯಕಾಳಿನ ಕಷಾಯ ಹೆಲ್ಪ್ ಮಾಡುತ್ತೆ. ಲೋಳೆ ಸರದ ಎಲೆಯಲ್ಲಿ ಸಿಗುವ ಅಂಟು ರೀತಿಯ ದ್ರವವನ್ನು
ದೇಹದ ಯಾವುದೇ ಭಾಗಗಳಿಗೆ ಸುಟ್ಟ ಗಾಯವಾದ ತಕ್ಷಣವೇ ಹಚ್ಚೋದ್ರಿಂದ ಗಾಯದ ನೋವು, ಉರಿ ಸ್ವಲ್ಪ ಹೊತ್ತಿನಲ್ಲಿ ಕಡಿಮೆ ಆಗತ್ತೆ. ಈ ಅಲೋವೆರಾದಲ್ಲಿರುವ ಪ್ರೋಟಿಯೋಲೈಟಿಕ್ ಕಿಣ್ವಗಳು ನೆತ್ತಿಯ ಭಾಗದಲ್ಲಿ ಹಾನಿಗೊಳಗಾದ ಜೀವಕೋಶಗಳನ್ನು ಸರಿಪಡಿಸ್ತವೆ. ಅಲೋವೆರಾ ಕೂದಲುಗಳಿಗೆ ಹಚ್ಚೋದ್ರಿಂದ ಬಹುಬೇಗ ಮೃದು ಆಗತ್ತೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಉರಿಯೂತ, ತುರಿಕೆ ಹಾಗೂ ಇನ್ನಿತರ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ತಲೆಹೊಟ್ಟು ಅಥವಾ ಕೂದಲು ಒಡೆದ ಸಮಸ್ಯೆಗಳು ಕೂಡ ಪರಿಹರಿಸುತ್ತೆ. ರೋಸ್ ವಾಟರ್ ಇದನ್ನು ಬಳಸೋದ್ರಿಂದ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಿರಯುವಕರಂತೆ ಕಾಣಲು ಕೂಡ ಸಹಕಾರಿಯಾಗಿದೆ. ನಿಮ್ಮದು ಗಂಟಲು ನೋವು ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಗಾಯಗಳಾಗಿದ್ದರೆ ಬೇಗ ವಾಸಿಯಾಗತ್ತೆ. ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ. ತಲೆನೋವು ಕಡಿಮೆ ಆಗುತ್ತೆ. ಜೀರ್ಣಕ್ರಿಯೆ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಮಾಡ್ಕೋಬೋದು. ರೋಸ್ ವಾಟರ್ನ ಅಂಗಡೀಲಿ ತಗೊಳ್ಳೋದಕ್ಕಿಂತ ನೀವೇ ನಿಮ್ಮ ಮನೇಲಿ ಪ್ರಿಪೇರ್ ಮಾಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಶುಂಠಿ ಚಹಾ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಹಾನಿಕಾರಕ ಪದಾರ್ಥವು ನಾಶವಾಗಿ ದೇಹವು ಕ್ಲೀನ್ ಆಗುತ್ತೆ. ಒತ್ತಡ ನಿವಾರಿಸಿ ಮೂಡ್ ಚೆನ್ನಾಗಿರಿಸುವಲ್ಲಿ ಕೂಡ ಶುಂಠಿ ಚಹಾದ ಪವಾಡ ಇದೆ. ಅಸ್ತಮ ರೋಗಿಗಳಿಗೆ ಶ್ವಾಸಕೋಶ ಸಡಿಲಗೊಳಿಸಿ ಉಸಿರಾಟ ಕ್ರಿಯೆಯನ್ನು ಸುಗಮಗೊಳಿಸೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸ್ನಾಯು ಮತ್ತು ಮಂಡಿ ನೋವನ್ನು ನಿವಾರಿಸಬಲ್ಲ ಶಕ್ತಿ ಕೂಡ ಶುಂಠಿಗಿದೆ. ಇದು ಕೆಮ್ಮು, ಶೀತ ಮತ್ತು ಗಂಟಲು ನೋವು ಕೂಡ ನಿವಾರಣೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ.